ಪೂರಿದು ಬಂದ ತಿನ್ನಕ್ಕೆ ಒಂದು ವೈರ್ ಕಟ್ ಮಾಡಿದ್ರೆ ಸಾಕಿ ಯಾರು ತಂದಿದ್ದು? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾಯಿನ್ಗೌಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಆಲಲ್ಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪತ್ತೆ. ಇವತ್ತು ಏನಾಗ್ತಿದೆ, ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಮೇಕ್ ಓವರ್ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಮೇಘನ ನನಗೆ ಮೇಕಪ್ನ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾಗಮಂಗಲದಿಂದ ಬಂದಿದ್ಲು. ಇದು ನನ್ನ ಧಾರೆ ಸೀರೆ, ನನ್ನ ಮದುವೆದು. ಆ್ಯಂಡ್ ಸೇಮ್ ಜ್ಯುವೆಲ್ಸ್ ಬೈತಾಳ್ ಬಟ್ ಮಾತ್ರ ಸೇಮ್ ಇದೆ. ಇನ್ನು ಮಿಕ್ಕಿದೆಲ್ಲ ಜ್ಯುವೆಲ್ಸ್ ಮಾತ್ರ ಚೇಂಜು. ಇನ್ನು ಮಿಕ್ಕಿದ್ದೆಲ್ಲ ನಂದು ಮದುವೆದೇನೆ. ಹುಟ್ಟಿರಲಿಲ್ಲ, ಮದುವೆ ಆದಮೇಲೆ ಇದೇ ಫಸ್ಟು ಉಟ್ಕೊಂಡಿರೋದು. ಹಂಗೆ ಇತ್ತಲ್ವ, ಇದರಲ್ಲಿ ಮತ್ತೆ ಶೂಟ್ ಮಾಡಿಸ್ಬೇಕು. ಮದುವೆಯಲ್ಲಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಸೊ ಮತ್ತೆ ಶೂಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಇವತ್ತಿನ ಮೇಕಪ್ ಈ ರೀತಿಯಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮೇಕ್ ಓವರ್ ಶೂಟ್ ಮಾಡಬೇಕಾದ್ರೆ ಮಕ್ಕಳು ಎಲ್ಲ ನನ್ನ ತಮ್ಮ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಆಮೇಲೆ ಮೇಲೆ ಬಂದರು. ಅವರು ಸುಮ್ಮನೆ ತೀಟೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅವರಿಗೆ ಫೋನ್ ಹಾಕ್ಕೊಟ್ಟಿದ್ವಿ, ನೋಡ್ಕೊಂಡು ಕೂತಿದ್ರು. ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ ಅದಾದಮೇಲೆ ನನ್ನ ತಮ್ಮ ಕರ್ಕೊಂಡೋಗಿ ಊಟ ಮಾಡಿಸಿ ಮಲಗಿಸ್ತಾ ಆದಮೇಲೆ ನಾವು ಶೂಟ್ನ ಮುಗಿಸ್ಕೊಂಡ್ವಿ. ಇವರೇ ಗೈಸ್ ಇವತ್ತಿನ ಮೇಕಪ್ ಮಾಡಿರೋದು. ನನಗಂತೂ ತುಂಬಾ ಇಷ್ಟ ಆಯಿತು, ಚೆನ್ನಾಗೈತೆ. ಆ್ಯಂಡ್ ನಿಮಗೆ ನನ್ನ ಜೊತೆ ವರ್ಕ್ ಮಾಡಿ ಇವತ್ತು ಮೇಕಪ್ ಮಾಡಿರೋದು ಮೇಘ ಪುನೀತ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಐಡಿನ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ನಾಗಮಂಗಲ ಸೈಡು ಎಲ್ಲಿ ಆದ್ರೂ ಪರವಾಗಿಲ್ಲ, ನಿಮ್ಗೇನಾದ್ರು ಮೇಕಪ್ ಬೇಕು ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದೇ ಥರ ನಿಮಗೂ ಫ್ಲೋಲೆಸ್ ಆಗಿರೋ, ಬ್ಯೂಟಿಫುಲ್ ಆಗಿರೋ ಬ್ರೈಡ್ ಲುಕ್ ಅಥವಾ ನಾನ್ ಬ್ರೈಡಲ್ ಪಾರ್ಟಿ ಮೇಕಪ್ ಯಾವ್ಯಾವ ಬೇಕಂದ್ರು ನಿಮಗೂ ಕೂಡ ಇವರು ಅಫೋರ್ಡಬಲ್ ಪ್ರೈಸಲ್ಲಿ ಬಂದ್ ಮಾಡಿಕೊಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ಮೇಕಪ್ ವರ್ಕ್ ಆಗಿರ್ಬೋದು. ನೀವೇ ಅನಿಸು? ನೈಸ್ ಟು ವರ್ಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕಪ್ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು. ನಿಮಗೆಲ್ಲ ಹೆಂಗೆ ಕಾಣಿಸ್ತಿದ್ದೀನಿ, ಹೆಂಗೆ ಅನ್ನಿಸ್ತು ಕಮೆಂಟ್ಸ್ ಮಾಡಿ. ಹಾಗೆ ಇವಾಗ ಸ್ಕಿನ್ ಕೇರಿಂಗ್ ಟೈಮ್ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ನು ಸ್ವಲ್ಪ ಡಲ್ಲಾಗೇ ಇತ್ತು. ಸೊ ನಾನು ರೀಸೆಂಟಾಗಿ ಚಾಲೆಂಜ್ನ ತೊಗೊಂಡಿದ್ದೀನಿ. ಅದು ಮಾಮಾ ಅರ್ತ್ ಅವರ ರೈಸ್ ವಾಟರ್ ಡ್ಯೂ ಆ್ಯಕ್ಟಿವ್ ಸಿರಮು. ಇದು ಈಗ ನನ್ನ ಪಾರ್ಟ್ ಆಫ್ ಡೈಲಿ ಸ್ಕಿನ್ ಕೇರ್ ಆಗಿದೆ. ಆ್ಯಂಡ್ ನೀವೇ ಬಿಫೋರ್ ಆ್ಯಂಡ್ ಆಫ್ಟರ್ ಗ್ಲೋನ ನೋಡ್ಬೋದು. ಆ್ಯಂಡ್ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಮಾಮಾ ಅರ್ತ್ ಅವರ ಈ ನ್ಯೂಲಿ ಲಾಂಚ್ ಸಿರಮ್ನ ಯೂಸ್ ಮಾಡೋದಕ್ಕೆ. ಇದು ಕೊರಿಯನ್ ಗ್ಲಾಸ್ ಸ್ಕಿನ್ ಕೊಡುತ್ತೆ. ಸೊ ಆ್ಯಂಡ್ ಇದರಲ್ಲಿ ರೈಸ್ ವಾಟರ್ ಆ್ಯಂಡ್ ನಯಾಸಿನಮೈಡ್ ಇರೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟಾಗಿ ತುಂಬಾ ಹೆಲ್ದಿಯಾಗಿ ಕಾಣೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ಫೇಸ್ನ ನೀವು ವಾಶ್ ಮಾಡಿಕೊಂಡು ಇದನ್ನು ನೆಕ್ಕಿಗೆ ಮತ್ತು ಫೇಸಿಗೆ ಎರಡಕ್ಕೂ ಕೂಡ ಅಪ್ವರ್ಡ್ ಡೈರೆಕ್ಷನಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ನಾವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ. ಅದು ಅಬ್ಸರ್ವ್ ಆಗೋವರೆಗೂ ಕೂಡ ಚೆನ್ನಾಗಿ ಸ್ಕಿನ್ನಿಗೆ ಮಸಾಜ್ನ ಕೊಡಬೇಕಾಗತ್ತೆ. ಇದು ನನ್ನ ಫಸ್ಟ್ ಡೇ. ನೀವೇನು ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ನು ಫಸ್ಟ್ ಡೇಯಲ್ಲೇ ನೀವು ಎಷ್ಟು ಗ್ಲೋನ ತಂದಿದೆ. ಫಸ್ಟಿಗೆ ಒಂಥರ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕೊರಿಯನ್ ಗ್ಲಾಸ್ ಸ್ಕಿನ್ ಸಿಗುತ್ತೆ ನಿಮಗೆ ಇದನ್ನು ಯೂಸ್ ಮಾಡೋದ್ರಿಂದ. ಇದರಲ್ಲಿ ಯೂಸ್ ಮಾಡಿರೋದು ರೈಸ್ ವಾಟರು ಮತ್ತು ನಯಾಸಿನಮೈಡ್ ಎರಡನೇ ಇಂಗ್ರೀಡಿಯೆಂಟ್ಸು. ರೈಸ್ ವಾಟರ್ ಬಂದು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡಿ ಗ್ಲಾಸಿ ಸ್ಕಿನ್ ಗ್ಲೋನ ಕೊಡುತ್ತೆ. ಆ್ಯಂಡ್ ನಯಾಸಿನಮೈಡ್ ಬಂದ್ಬಿಟ್ಟು ಡಾರ್ಕ್ ಸ್ಪಾಟ್ನ ರೆಡ್ಯೂಸ್ ಮಾಡಿ ಸ್ಕಿನ್ನ ಈವನ್ ಟೋನ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಪ್ರಾಡಕ್ಟು ಮೇಡ್ ಸೇಫು ಮತ್ತು ಎವ್ರಿ ಡೇ ಯೂಸಿಗೂ ಕೂಡ ಇದು ಸೇಫ್ ಆಗಿದೆ. ನಾನಂತೂ ಇದನ್ನು ಡೈಲಿ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಎಂಟೈರ್ ಫೇಸಿಗೆ ಮತ್ತು ನೆಕ್ಕಿಗೆ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡೋದನ್ನು. ಎಂಟೈರ್ ಬಾಟಲು ರೈಸ್ ವಾಟರು ಮತ್ತು ನಯಾಸಿನಮೈಡ್ ಖಾಲಿ ಆಗೋವರೆಗೂ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ನಲ್ಲಿರೋ ಡಿಫ್ರೆನ್ಸ್ನ ನೀವೇ ನೋಡ್ಬೋದು. ಮತ್ತು ಈ ಪ್ರಾಡಕ್ಟ್ನ ಅಪ್ಲೈ ಮಾಡಬೇಕಾದ್ರೆ ತುಂಬಾ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಈಸಿಯಾಗಿ ಅಬ್ಸರ್ಬಲ್ ಕೂಡ ಆಗುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನಿಗೆ ಇದು ಇನ್ಸ್ಟೆಂಟ್ ಡ್ಯೂ ಗ್ಲೋನ ಕೂಡ ತಂದು ಕೊಡುತ್ತೆ. ದೆನ್ ನೀವೇ ಇಲ್ಲಿ ನೋಡ್ಬೋದು ನನ್ನ ಸ್ಕಿನ್ ಕೇರ್ ಜರ್ನಿನ ನಾನು ಟಿಲ್ ಬಾಟಲ್ ಈ ಖಾಲಿ ಆಗೋವರೆಗೂ ನಾನು ಇಲ್ಲಿ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ಚಾಲೆಂಜ್ ಫೇಸಲ್ಲಿ ನಿಮಗೆ ವಿಸಿಬಲ್ ಗ್ಲೋಯಿಂಗ್ ಸ್ಕಿನ್ನ ನೀವು ನೋಡ್ಬೋದು ಡೈರೆಕ್ಟಾಗಿ. ಆ್ಯಂಡ್
ಗ್ರೇಟ್ ಡೈಲಿ ಯೂಸೇಜ್ ಸಿರಮ್ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟು ಗ್ಲೋ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ಕೂಡ ಈ ಚಾಲೆಂಜ್ನ ತೊಗೊಂಡು ನೀವು ಕೂಡ ಈ ಗ್ಲಾಸಿ ಸ್ಕಿನ್ ಚಾಲೆಂಜಲ್ಲಿ ಭಾಗವಹಿಸಿ ನಿಮ್ಮ ಸ್ಕಿನ್ನ ನೀವು ಕೂಡ ಗ್ಲಾಸಿ ಸ್ಕಿನ್ ಡಿಯೋ ಸ್ಕಿನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಸಿರಮ್ಗೆ ಪೇರಿಂಗ್ ಆಗಿ ನೀವು ರೈಸ್ ಫೇಸ್ ವಾಶ್ ಆಗಲಿ, ಮಾಯ್ಶ್ಚರೈಸರ್ ಆಗಲಿ, ರೈಸ್ ವಾಟರ್ ಡಿಯೋ ಸನ್ಸ್ಕ್ರೀನ್ ಆಗಲಿ ನೀವು ಯೂಸ್ ಮಾಡೋದ್ರಿಂದ ಬೆಸ್ಟು ರಿಸಲ್ಟ್ನ ಕೊಡುತ್ತೆ. ಹಾಗಾಗಿ ನಾನು ಇದ್ರ ಜೊತೆ ಪೇರಿಂಗ್ ಆಗಿ ರೈಸ್ ವಾಟರ್ ಡಿಯೋ ಸನ್ಸ್ಕ್ರೀನ್ನ ಇದಾದಮೇಲೆ ನಾನು ಬಳಸ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಥರ ವೈಟ್ ಕಾಸ್ಟಿಂಗ್ ಆಗಲಿ ಏನೂ ಆಗೋದಿಲ್ಲ. ನೀವು ಇಲ್ಲಿ ನಾನು ಹ್ಯಾಂಡ್ ಮೇಲೆ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬಿಸಿಲಿಗೆ ಹೋಗೋಕ್ಕೂ 15 ಮಿನಿಟ್ಸ್ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡು ಅದಾದಮೇಲೆ ನೀವು ಮೇಕಪ್ ಏನಾದರೂ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗೆ ಬರೀ ಸನ್ಸ್ಕ್ರೀನ್ನೇ ಅಪ್ಲೈ ಮಾಡಿಕೊಂಡು ನೀವು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲೈಟ್ ವೆಯ್ಟ್ ಆಗಿದೆ ಕೂಡ ಇದನ್ನು ನೀವು ಬೆಸ್ಟ್ ಪೇರಿಂಗ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಫೇಸ್ ವಾಶ್ ಆಗಲಿ ಮಾಯ್ಶ್ಚರೈಸರ್ ಆಗಲಿ ಯಾವುದಾದ್ರೂ ನೀವು ಬೈ ಮಾಡ್ಬೋದು. ಎರಡರಲ್ಲೊಂದನ್ನು ನಾನು ಬೆಸ್ಟಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮಾಮಾ ಅರ್ಥವರು ನಿಮ್ಮೆಲ್ಲರ ಮಾತನ್ನ ಕೇಳ್ತಾರೆ. ಪ್ರಾಡಕ್ಟ್ನ ಯೂಸ್ ಮಾಡಿ ಫೀಡ್ಬ್ಯಾಕ್ನ ಕೊಟ್ಟರೆ ಅವರು ಪ್ರಾಡಕ್ಟ್ನ ಇಂಪ್ರೂವ್ ಮಾಡ್ಕೊತಾರೆ. ಆನಿಯನ್ ಶಾಂಪೂನ ನಾವು ಕೊಟ್ಟಿರೋ ಇನ್ಪುಟ್ ಬೇಸ್ ಮೇಲೆ ಅವರು ಇಂಪ್ರೂವ್ನ ಮಾಡ್ಕೊಂಡಿದ್ದಾರೆ, +1 ಮಾಡಿದ್ದಾರೆ. ಆ್ಯಂಡ್ ಅವರು ಅಪ್ಗ್ರೇಡ್ ಕೂಡ ಪ್ರಾಡಕ್ಟ್ನ ರಿಸರ್ಚ್ ಮಾಡಿ ಇನೋವೇಷನ್ಸ್ ಮಾಡಿ ಬೆಟರ್ ಕ್ವಾಲಿಟಿಯಲ್ಲಿ ತಂದು ಕೊಡ್ತಾರೆ. ಮತ್ತು ಮಮಾಅರ್ತ್ ಪ್ರಾಡಕ್ಟ್ಸು ನಿಮಗೆ ಇವಾಗ ಆಲ್ರೆಡಿ ಅಮೆಝಾನು, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಅವೈಲೇಬಲ್ ಇದೆ. ಹಾಗೆಯೇ ನಿಮ್ಮ ನಿಯರ್ ಬೈ ಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ. ಇಲ್ಲ ಅಂತಂದರೆ ಮೆಸೇಜ್ ಮೀ ಆರ್ ಕಮೆಂಟ್ ಮೀ ಡೌನ್ ಬಿಲೋ ನೆಕ್ಸ್ಟ್ ಟೈಮ್ ಮಮಾಅರ್ತ್ ಸ್ಪಾಟ್ ನಿಯರ್ ಯು. ಆ್ಯಂಡ್ ಹಾಗೆಯೇ ಈ ಪ್ರಾಡಕ್ಟ್ನ ನೀವು ತೊಗೋಬೇಕು ಅಂತ ಇದ್ದರೆ ನನ್ನ ಕೂಪನ್ ಕೋಡ್ RNG2024ನ ಯೂಸ್ ಮಾಡಿಕೊಂಡು ಅವರ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ನೀವು ಕೂಡ ಗ್ಲಾಸ್ ಸ್ಕಿನ್ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಟಿಫನಿಗೆ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಲ್ಯನ ಮಾಡ್ತಾಯಿದ್ದೀನಿ ಫಸ್ಟು, ಆಮೇಲೆ ದೋಸೆನ ಬಿಟ್ಕೊತೀನಿ. ಫಸ್ಟು ಪಲ್ಯ ರೆಡಿ ಆಗಿಬಿಟ್ರೆ ದೋಸೆ ಮಾಡೋದೆಲ್ಲ ಈಸಿ. ಯಾವತ್ತೇ ಆದ್ರೂ ಅಷ್ಟೇ ನಾವು ಚಟ್ನಿ ಅಥವಾ ಪಲ್ಯಗಳು ಸಾಗುಗಳು ಫಸ್ಟ್ ಮಾಡಿಕೊಂಡು ಆಮೇಲೆ ದೋಸೆ, ರೊಟ್ಟಿ, ಚಪಾತಿ ಏನಾದರೂ ಮಾಡಿದ್ರೆ ಈಸಿ ಆಗುತ್ತೆ. ಹಾಗಾಗಿ ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಆಲೂಗಡ್ಡೆ ಪಲ್ಯನ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಈರುಳ್ಳಿ ಹಾಕೋತೀನಿ. ಇಲ್ಲಾಂದರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ ಕರ್ಬೇವಿನ ಸೊಪ್ಪು. ಹಾಗಾಗಿ ಸ್ವಲ್ಪ ಹಸಿ ಥರ ಇರಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಹಾಕಾದ್ಮೇಲೆ ಹಾಕ್ಕೊಳ್ಳಿ, ಅಥವಾ ಬೇಗನೆ ಈರುಳ್ಳಿ ಹಾಕ್ಕೊಂಡ್ರೆ ಜಾಸ್ತಿ ಕ್ರಿಸ್ಪಿ ಎಲ್ಲ ಆಗೋದಿಲ್ಲ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಒಂದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಸ್ಮ್ಯಾಶ್ ಆಗಬೇಕು. ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನಾನು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಬೆಂದೋಗ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಫುಲ್ಲು ಕ್ರೀಮಿ ಥರ ಆಗೋಗ್ಬಿಟ್ಟಿದೆ. ಇದು ಎಲ್ಲ ಫುಲ್ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಕೂಡ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಹಂಗಾಗಿ ಉಪ್ಪು ಖಾರನ ನೋಡಿಕೊಂಡು ನೀವು ಹಾಕೊಳ್ಳಿ. ನಾನು ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೆ, ನನ್ನ ಮಗನೂ ತಿನ್ನಬೇಕಲ್ವ. ಹಾಗಾಗಿ ನಮ್ಮನೆ ಖಾರ ಯಾರೂ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಎಲ್ಲನೂ ಕೂಡ ಕಮ್ಮಿಯಾಗಿ ಹಾಕ್ಕೊಂಡೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ, ಆಲ್ರೆಡಿ ಬೆಂದಿದೆ ಎಲ್ಲನೂ ಕೂಡ. ಹಾಗಾಗಿ ಒಂದು 5 ಮಿನಿಟ್ಸ್ ಹಂಗೇ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಆ್ಯಂಡ್ ಇವಾಗ ನಾನು ದೋಸೆನ ಬಿಟ್ಕೊತಾ ಇದ್ದೀನಿ. ಫಸ್ಟ್ನೇ ದೋಸೆ ಬಿಡೋಕ್ಕೂ ಮುಂಚೆ ತವಾಗೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ದೋಸೆನ ಬಿಡೋದ್ರಿಂದ ಚೆನ್ನಾಗಿ ಎದ್ದೊಳುತ್ತೆ. ಹಾಗಾಗಿ ಫಸ್ಟಿಗೆ ನಾನು ಒಂದು ಸತಿ ದೋಸೆಗೆ ಕೆಳಗಡಿಕೆ ಎಣ್ಣೆನ ಅಪ್ಲೈ ಮಾಡಿ ದೋಸೆನ ಬಿಡ್ತಾಯಿದ್ದೀನಿ. ಅದಾದಮೇಲೆ ಮೇಲೇನೂ ಕೂಡ ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಮೇಲ್ಗಡೆನೂ ಕೂಡ ದೋಸೆಗೆ ಎಣ್ಣೆನ ಅಪ್ಲೈ ಮಾಡಿ ಪ್ಲೇಟ್ನ ಮುಚ್ಚಿ 1-3 ಮಿನಿಟ್ಸ್ ದೋಸೆ ಬಿಡಬೇಕಾದ್ರೆ ಕಮ್ಮಿ ಊರಿಲಿರಬೇಕು. ಬಿಟ್ಟಾದಮೇಲೆ ಸ್ವಲ್ಪ ಮೀಡಿಯಮ್ ಊರಿಗೆ ಬಿಟ್ಟು ಅದಾದಮೇಲೆ ನೀವು ಈ ಥರ ಒಂದು ಪ್ಲೇಟ್ ತೆಗ್ದಿದ ತಕ್ಷಣ ಎಬ್ಬಕ್ಕೆ ಹೋಗ್ಬಾರ್ದು. 1-2-3 ಸೆಕೆಂಡ್ ಬಿಟ್ಟು ಅದಾದಮೇಲೆ ನೀವು ಎಬ್ಬಿದ್ರೆ ನೀಟಾಗೆ ದೋಸೆ ಕೂಡ ಎದ್ದೇಳುತ್ತೆ. ಈ ರೀತಿಯಾಗಿ ಫಸ್ಟ್ನೇ ದೋಸೆ ಸ್ವಲ್ಪ ಚಿಕ್ಕದಾಗೇ ಎಣ್ಣೆ ಹಾಕಿರೋ ಜಾಗಕ್ಕೆ ಮಾತ್ರ ಹಾಕ್ಕೊಂಡು ಬಿಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ದೋಸೆನ ನಿಮ್ಮ ಎಷ್ಟು ದೊಡ್ಡ ಬೇಕು ಆ ಥರ ನೀವು 1.5 ಸೋಟ್ ಹಾಕ್ಕೊಂಡು ನೀಟಾಗೆ ಸ್ಪ್ರೆಡ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರನೇ ಬರುತ್ತೆ. ಇದಕ್ಕೆ ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ, ತುಪ್ಪ, ಬೆಣ್ಣೆ ಏನಾದರೂ ಹಾಕ್ಕೊಂಡ್ರೆ ನಿಜವಾಗ್ಲೂ ಮಸಾಲೆ ದೋಸೆ ಥರ ಆಗುತ್ತೆ.
ಒಯ್ದು ಬಂದ ತಿಂಡಿ ತಿನ್ನಕ್ಕೆ ಎಲ್ಲ ಮಗನೇ ಏ ಕಳ್ಳ ಹೆಂಗೆ ಕಾಣ್ತಿದ್ದೀ ಕಳ್ಳ 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 ಕಣ್ಣಂಗೆ ಕಾಣ್ತಿದ್ದಿ ಗಪ್ಪಗೆ ತಿಂಡಿ ಹಾಕ್ಕೊಡ್ತೀನಿ ತಿಂಡಿ ತಿಂತಾನೆ ಎಲ್ಲ ಮಗನೇ ಇಂಜೆಕ್ಷನ್ ಹಾಕ್ತಿಲ್ಲ ತಾನೇ ಈಗ ಆಗಲ್ಲ ಹೋಗಲ್ಲ ತೂಕ ಹಾಕಕ್ಕೆ ಕ್ವಾಸೆ ಯವ್ವ 10-800 ಹೋಗು ಎಲ್ಲ ಇಷ್ಟದಪ್ಪ ನೀವು ಮಾವು ಮಾಡಿರೋದಿಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಅಂಗನವಾಡಿ ಆಂಟಿ ಫೋನ್ ಮಾಡಿದ್ರು ವೆಯ್ಟ್ ಹಾಕಿ ಫುಡ್ ಇಸ್ಕೊಂಡು ಹೋಗೋದಕ್ಕೆ. ಹಂಗಾಗಿ ನಾನು ನನ್ನ ತಮ್ಮ ಕರ್ಕೊಂಡು ಹೋಗಿದ್ವಿ ಅಪ್ಪು ವೆಯ್ಟ್ ಹಾಕ್ಸ್ಕೊಂಡು ಬರೋದಕ್ಕೆ. ತುಂಬ ಜನ ಕೇಳ್ತಾ ಇದ್ರಿ ಕೂಡ ಅಪ್ಪು ವೆಯ್ಟ್ ಪ್ರೆಸೆಂಟ್ ಎಷ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ನಾನು ಹೋದ ತಿಂಗಳು ಎಲ್ಲ ಹೋಗೋದಕ್ಕಾಗಿಲ್ಲ, ಹಂಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಮೇಕಪ್ಗೆ ಹೋಗಿರ್ತಿದ್ದೆ. ಆ ಟೈಮಲ್ಲಿ ಕರೀತಿದ್ರು. ಸೊ ಹಂಗಾಗಿ ನನ್ನ ತಮ್ಮ ಹೋಗಿ ವೆಯ್ಟ್ ಹಾಕ್ಸ್ಕೊಂಡು ಬರ್ತಾಯಿದ್ದ. ಇವತ್ತು ನಾನು ಮನೇಲಿದ್ದೆ, ಹಾಗಾಗಿ ನಾನೇ ಹೋಗಿ ಹಾಕ್ಸ್ಕೊಂಡು ಕರ್ಕೊಂಡು ಬಂದೆ. ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದಾನೆ. ಹೋದ ಸತಿ 10-500 ಇದ್ದ, 300 ಗ್ರಾಮ್ ಜಾಸ್ತಿ ಆಗಿದ್ದಾನೆ. ಕಾರ್ ಬ್ಯಾನೆಟಲ್ಲಿ ಇಲಿಗಳು ಸಂಸಾರ ಮಾಡ್ತಾ ಇದ್ದಾವೆ. ಏನಾದ್ರು ಒಂದು ವೈರ್ ಕಟ್ ಮಾಡಿದ್ರೆ ಮುಗೀತು ಗೈಸ್ ಕತೆ. ಅದಕ್ಕೆ ನಾವು ಸ್ಪ್ರೇನ ತರಿಸಿದ್ವಿ ಮೈಸೂರಿನಿಂದ. ನೋಡಿ ನಾವು ವರ್ಕ್ ಆಗುತ್ತಾ ಅಂತ. ಫಸ್ಟಿಗೆ ಮಾಸ್ಕು ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಸ್ಪ್ರೇನ ಮಾಡಬೇಕು. 2 ವೀಕ್ಸಿಗೆ ಜಿಗ್ಜ್ಯಾಗಲ್ಲಿ ಮಾಡಿಬೇಕು. ಜಿಗ್ಜ್ಯಾಗ್ ಹಾಂ zigzag motion bro. ಎಷ್ಟು ಗೊಮ್ಮೆ ನಿನ್ನ ಕಣ್ಣುರಿತಾಗ. ಆದರೂ ತುಂಬ ಜನ ಈ ಥರ ಕಾರ್ ಇರೋರು ಫೇಸ್ ಮಾಡಿರ್ತೀರ. ಹೆಗ್ಣಗಳು ಇಲಿಗಳು ಈಚೆ ಇರೋವು ಬಂದು ಕುತ್ಕೊಂಡು ಈ ವೈರೆಲ್ಲ ಕಟ್ ಮಾಡಿರೋದು. ಆದರೆ ಏನೋ ಇದು ರಿಸಲ್ಟ್ ಕೊಡಲಿಲ್ಲ, ಆದ್ರೂ ಇನ್ನೂ ಬರ್ತಾನೆ ಇದೆ. ಬಟ್ ನಿಮ್ಗೆ ಯಾರಿಗಾದ್ರೂ ಬೆಸ್ಟ್ ಯಾವುದಾದ್ರು ಸ್ಪ್ರೇ ಇದ್ದರೆ ನನಗೆ ಸಜೆಸ್ಟ್ ಮಾಡಿ. ಆ್ಯಂಡ್ ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ತಿರುಪತಿಗೆ ಹೋಗಿದ್ರು. ತಿರುಪತಿಯಿಂದ ಬಂದರು. ಅವ್ರ ಅಪ್ಪಗೊಂದು ಕಾರ್ ತೊಗೊಂಬಂದಿದ್ರು. ಅದು 1400 ರುಪೀಸ್ ಅಂತೆ. ಮನೆಗೆ ತಗೊಬರೋ ಅಷ್ಟರಲ್ಲಿ ಅದ್ರದ್ದು ಬ್ಯಾಟ್ರಿನೇ ಡೆಡ್ ಆಗಿ ಅದು ಚೂರು ವರ್ಕೇ ಆಗಲಿಲ್ಲ. ವರ್ತ್ಲೆಸ್ ಅಂತ ಅನ್ನಿಸ್ಬಿಡ್ತು. ಅದಾದಮೇಲೆ ಅದ್ರ ನೆಕ್ಸ್ಟು ಡೇ ಪೂಜೆ ಎಲ್ಲ ಮಾಡಿ ದೇವ್ರ ಪ್ರಸಾದ ಎಲ್ಲ ಇತ್ತಲ್ಲ, ಅದು ತಿರುಪತಿಯಿಂದ ತಂದಿದ್ದು, ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿದೆ. ನನ್ನ ಫ್ರೆಂಡ್ ಬಂದಿದ್ಲು ತೇಜು. ಇವತ್ತು ಫ್ರೆಂಡ್ಶಿಪ್ ಡೇ ಕೂಡ ಆಗಿತ್ತು. ಅವಳು ಬಂದಿದ್ದು ಒಂಥರ ಸ್ಪೆಷಲ್ಲೇ ಅನ್ನಿಸ್ತು. ಪೂಜೆ ಎಲ್ಲ ಮಾಡಿ ಅವಳು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಲು. ಯಾರು ತಂದಿದ್ದು ಚಾಕಿ? ಚಾಕಿ ಯಾರು ತಂದಿದ್ದು? ಆಮೇಲೆ ಅವಳು ಬೆಂಗಳೂರಿಗೆ ಹೊಟ್ಲು. ನಮಗೂ ಕೂಡ ಇವತ್ತು ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಮಗಳದ್ದು ಇಬ್ಬರದ್ದು ಒಂದೇ ದಿನ ಬರ್ತಡೇ ಅಲ್ವಾ, ಅವ್ರ ಬರ್ತಡೇ ಇತ್ತು. ಹಾಗಾಗಿ ನಾನು ಮತ್ತು ಹಸ್ಬೆಂಡ್ ಇವತ್ತು ಡೆಕೋರೇಷನ್ ಮಾಡಿ ಬರ್ತಡೇ ಸೆಲೆಬ್ರೇಷನ್ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಉಷ್ಲಕಾಯಿನ ಪಾಳ್ಯಕ್ಕೆ ಬಂದಿದ್ವಿ. ನನ್ನ ಮಗ ಕೂತ್ಕೊಂಡಿಲ್ಲಿ ಹ್ಞೂ ಅಂತ ಹೇಳ್ತಿದ್ದಾನೆ, ವಾಯ್ಸ್ ಅವ್ರು ಕೊಡ್ತಿದ್ರಿ. ಡೆಕೋರೇಷನ್ ಎಲ್ಲ ಮಾಡಿ ಇವಾಗ ಸೆಲೆಬ್ರೇಷನ್ನ ಮಾಡ್ತಾಯಿದ್ವಿ. ಸುಮ್ಮನೆ ಇರಪ್ಪು. ನಾನೇ ಇವತ್ತು ಫುಲ್ ಕಂಪ್ಲೀಟಾಗಿ ಡೆಕೋರೇಷನ್ನ ಮಾಡಿದ್ದೀನಿ. ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇವಾಗ ಬರ್ತಡೇ ಸೆಲೆಬ್ರೇಷನ್ ನಡೀತಾ ಇದೆ. ಇದಿಷ್ಟ ಆಗಿತ್ತು ಈ ವ್ಲಾಗು. ಈ ವ್ಲಾಗ್ನ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.